ನಮಸ್ಕಾರ ದೇವರು, ಹೇಗಿದ್ದೀರಾ? ಜ್ವಾಲಾಮುಖಿ ಎಷ್ಟು ಅಪಾಯಕಾರಕ ಎಂದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಇಂಥ ಅಪಾಯಕಾರಿ ಜ್ವಾಲಾಮುಖಿಯಲ್ಲಿ ಮೂವಿ ಶೂಟಿಂಗ್ ಮಾಡಬೇಕು ಅಂತ 3 ಜನ ಹೋಗ್ತಾರೆ. ಆ 3 ಜನ ಅಲ್ಲೇ ಜ್ವಾಲಾಮುಖಿಯಲ್ಲಿ ಸಿಲುಕಿ ಹಾಕಿಕೊಳ್ತಾರೆ. ಅಂದ್ರೆ ಆಕ್ಟಿವ್ ಇರೋ ಜ್ವಾಲಾಮುಖಿಯಲ್ಲಿ ಬಿದ್ದ್ಬಿಡ್ತಾರೆ. ಮುಂದೆ ಅವರಿಗೆಲ್ಲ ಏನಾಯ್ತು, ಈ ಘಟನೆ ಎಲ್ಲಿ ನಡೆಯಿತು, ಈ ಘಟನೆಗೆ ಕಾರಣವೇನು, ಹೀಗೆ ಅನೇಕ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಆಗ 1992 ಹಾಲಿವುಡ್ ಮೂವಿ ಡೈರೆಕ್ಟರ್ ಒಂದು ಜ್ವಾಲಾಮುಖಿ ಸೀನಿಗಾಗಿ ಹುಡುಕಾಡುತ್ತಿದ್ರು. ಅವರಿಗೆ ಯಾವುದೇ ರೀತಿಯ VFX ಎಫೆಕ್ಟ್ ಬೇಕಾಗಿರಲಿಲ್ಲ. ಅವರಿಗೆ ಒರಿಜಿನಲ್ ಜ್ವಾಲಾಮುಖಿಯ ಸೀನ್ ಬೇಕಾಗಿತ್ತು. ಹೀಗಾಗಿ ಟೆಕ್ನಿಷಿಯನ್, ಕ್ಯಾಮರಾಮ್ಯಾನ್ ಮತ್ತು ಪೈಲಟ್ ಎಲ್ಲಾ ತಯಾರಿಯೊಂದಿಗೆ ಹೊರಡುತ್ತಾರೆ. ಆಗ 21 ನವೆಂಬರ್ 1992 ಆ ದಿನ ಆ ಹೆಲಿಕಾಪ್ಟರ್ ಅನ್ನು ಓಡಿಸ್ತಾ ಇದ್ದ ಪೈಲಟ್ ನಾರ್ಮಲ್ ಪೈಲಟ್ ಆಗಿರಲಿಲ್ಲ. ಅವನೊಬ್ಬ ಹಾಲಿವುಡ್ ಅವಾರ್ಡ್ ವಿನ್ನರ್ ಪೈಲಟ್ ಆಗಿದ್ದ. ಅಂದ್ರೆ ಹಾಲಿವುಡ್ ಮೂವಿಗಾಗಿ ಗಾಡಿಗಳನ್ನು, ವಿಮಾನಗಳನ್ನು ಓಡಿಸುವಂತಹ ಸ್ಪೆಷಲ್ ಟ್ರೈನಿಂಗ್ ಹೊಂದಿದ್ದ ಪೈಲಟ್ ಆತ ಆಗಿದ್ದ. ಜ್ವಾಲಾಮುಖಿಯ ಬಳಿ ಹೋಗುವುದು ಬಹಳ ಅಪಾಯಕಾರಿ ಅಂತ ತಿಳಿದಿದ್ದರಿಂದ ಡೈರೆಕ್ಟರ್ ಆ ಅನುಭವಿ ಪೈಲಟ್ ಅನ್ನು ಆರಿಸಿಕೊಂಡಿರ್ತಾರೆ. ಎಲ್ಲಾ ತಯಾರಿಯನ್ನು ಮುಗಿಸಿ ಜ್ವಾಲಾಮುಖಿ ಬಳಿ ಹೋಗ್ತಾರೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಕ್ಯಾಮ್ರಾಮ್ಯಾನ್ ಪದೇ ಪದೇ ಒಂದೇ ಹೇಳ್ತಾ ಇರ್ತಾರೆ, ಮಜಾ ನಹೀ ಆ ರಹಾ ಹೈ. ಆಗ ಪೈಲಟ್ಗೆ ಕ್ಯಾಮ್ರಾಮ್ಯಾನ್ ಇನ್ನೂ ಹತ್ರ ಹೋಗಿ ಎಂದು ಹೇಳ್ತಾನೆ. ಆದ್ರೆ ಪೈಲಟ್ ಮೊದ್ಲೇ ಎಚ್ಚರಿಸ್ತಾರೆ, ವಾಲ್ಕ್ಯೂನೋ ಇನ್ನೂ ಹತ್ರ ಹೋದ್ರೆ ನಮಗೆ ತೊಂದರೆ ಆಗಬಹುದು ಅಂತ ಹೇಳ್ತಾರೆ. ಆದ್ರೆ ಕ್ಯಾಮ್ರಾಮ್ಯಾನ್ ಕೇಳೋದಿಲ್ಲ. ಪೈಲಟ್ ನ ಮೇಲೆ ಕ್ಯಾಮ್ರಾಮ್ಯಾನ್ ಒತ್ತಡ ಹಾಕ್ತಾರೆ. ಆದ್ದರಿಂದ ಪೈಲಟ್ ಅಸಹಾಯಕತೆಯಿಂದ ಜ್ವಾಲಾಮುಖಿ ಗುಡ್ಡದ ಮೇಲೆ ಹೆಲಿಕಾಪ್ಟರ್ ಅನ್ನು ಓಡಿಸ್ತಾರೆ ಮತ್ತು ಕ್ಯಾಮ್ರಾಮ್ಯಾನ್ ಒಳ್ಳೊಳ್ಳೆ ಸೀನ್ ಗಳನ್ನು ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅವರಿಗೆ ಬೇಕಾದ ಒಳ್ಳೆ ಸೀನ್ಗಳು ಸಿಗ್ತಾವೆ. ಸ್ವಲ್ಪ ಸಮಯದಲ್ಲಿ ಜ್ವಾಲಾಮುಖಿ ಗುಡ್ಡದಲ್ಲಿ ಬ್ಲಾಸ್ಟ್ ಸಂಭವಿಸುತ್ತದೆ. ಆದ್ದರಿಂದ ಹೆಲಿಕಾಪ್ಟರ್ ಕಂಟ್ರೋಲ್ ತಪ್ಪಿ ಜ್ವಾಲಾಮುಖಿ ಗುಡ್ಡದ ಒಳಗೆ ಬೀಳುತ್ತದೆ. ಅವರೆಲ್ಲರ ಅದೃಷ್ಟ ಸರಿ ಇತ್ತು ಅನ್ಸುತ್ತೆ. ಹೆಲಿಕಾಪ್ಟರ್ ಜ್ವಾಲಾಮುಖಿ ಗುಡ್ಡದ ಒಳಗೆ ಬಿದ್ದರೂ ಸಹ ಅವರೆಲ್ಲರೂ ಬದುಕುಳಿತಾರೆ. ಏಕೆಂದರೆ ಅವರು ಬಿದ್ದಿದ್ದು ಜ್ವಾಲಾಮುಖಿ ಗುಡ್ಡದಲ್ಲಿದ್ದ ಕಲ್ಲು ಬಂಡೆಯ ಮೇಲೆ. ಆದ್ದರಿಂದ ಅವರು ಬದುಕುಳಿದರು. ಇಷ್ಟಕ್ಕೆ ಅವರ ತೊಂದರೆ ಮುಗಿಯಲಿಲ್ಲ. ಯಾಕೆಂದರೆ ಅವರ ಸುತ್ತಲೂ ಸಹ ಜ್ವಾಲಾಮುಖಿ ಇತ್ತು ಮತ್ತು ಅವರು 150 ಅಡಿಯಷ್ಟು ಆಳದಲ್ಲಿ ಸಿಲುಕಿ ಹಾಕಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಅವರೆಲ್ಲ ಹೊಗೆಯಿಂದ ಆವೃತವಾಗಿದ್ದರು. ಪೈಲಟ್ ತನ್ನ ಬುದ್ಧಿವಂತಿಕೆಯಿಂದ ಹೆಲಿಕಾಪ್ಟರ್ ಬಳಿ ಬಂದು ಹೆಲಿಕಾಪ್ಟರ್ ನಲ್ಲಿದ್ದ ಸ್ಯಾಟಲೈಟ್ ಫೋನ್ ನಿಂದ ಹತ್ತಿರದ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ತಿಳಿಸುತ್ತಾನೆ. ತಕ್ಷಣವೇ ಕಂಟ್ರೋಲ್ ರೂಮ್ ನ ಸಿಬ್ಬಂದಿಗಳು ಹೆಲಿಕಾಪ್ಟರ್ ನ ಮೂಲಕ ಬಂದು ಆತನನ್ನು ಕಾಪಾಡುತ್ತಾರೆ. ಇನ್ನು ಉಳಿದ ಇಬ್ಬರು ದೂರ ಬಿದ್ದಿದ್ದರಿಂದ ಅವರನ್ನು ರಕ್ಷಣೆ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಮತ್ತೊಂದು ಕಾರಣವೂ ಇದೆ. ಏಕೆಂದರೆ ದಟ್ಟವಾದ ಹೊಗೆ ಆವರಿಸಿದ್ದರಿಂದ ಅವರಿಬ್ಬರು ರಕ್ಷಣಾ ಸಿಬ್ಬಂದಿಗಳಿಗೆ ಕಾಣಲಿಲ್ಲ. ಉಳಿದ ಇನ್ನಿಬ್ಬರ ರಕ್ಷಣೆಗಾಗಿ ರಕ್ಷಣಾ ಪಡೆಗಳು ಹುಡುಕಾಟ ಆರಂಭಿಸಿದವು. ಹೀಗೆ ಹುಡುಕಾಟ ನಡೆಯುತ್ತಲೇ ಇತ್ತು ಮತ್ತು ಜ್ವಾಲಾಮುಖಿಯಿಂದ ಬರುತ್ತಿದ್ದ ಹೊಗೆಯು ಹೆಚ್ಚಾಗತೊಡಗಿತು. ಹುಡುಕಾಟ ನಡೆಯುತ್ತಾ ರಾತ್ರಿ ಆಯಿತು. ಆ ನಂತರ ಸಿಬ್ಬಂದಿಗಳು ಮನೆಗೆ ತೆರಳಿದರು ಮತ್ತು ಮರುದಿನ ಮತ್ತೆ ಹುಡುಕಾಟವನ್ನು ಪ್ರಾರಂಭಿಸಿದರು. ದಟ್ಟವಾದ ಹೊಗೆಯಿಂದಾಗಿ ಮತ್ತೆ ರಕ್ಷಣಾ ಕಾರ್ಯವು ವಿಫಲ ಹೊಂದಿತು. ಹೀಗೆ ಈ ರಕ್ಷಣಾ ಕಾರ್ಯವು 2 ದಿನಗಳ ಕಾಲ ನಡೆಯಿತು. ಈ ರೆಸ್ಕ್ಯೂ ಟೀಮ್ ನನ್ನು ನಂಬಿಕೊಂಡರೆ ನಾವು ಬದುಕುವುದಿಲ್ಲ ಎಂದು ಗಟ್ಟಿ ಮನಸ್ಸಿನಿಂದ ಕ್ಯಾಮ್ರಾಮ್ಯಾನ್ 2 ದಿನಗಳ ಪ್ರಯತ್ನವನ್ನು ಪಟ್ಟು 150 ಅಡಿ ಎತ್ತರದ ಗುಡ್ಡವನ್ನು ಹತ್ತಿ ತನ್ನ ಜೀವವನ್ನು ಉಳಿಸಿಕೊಂಡನು ಮತ್ತು ಟೆಕ್ನಿಷಿಯನ್ ಇದ್ದ ಜಾಗವನ್ನು ತೋರಿಸಿಕೊಟ್ಟನು. ಮತ್ತು ಟೆಕ್ನಿಷಿಯನ್ ನೀರು, ಊಟ, ಗಾಳಿ ಸರಿಯಾಗಿ ಸಿಗದ ಕಾರಣ ಅವನು ನಿಶಕ್ತನಾಗಿರುವ ಬಗ್ಗೆ ಮಾಹಿತಿ ನೀಡಿದನು. ಇದರಿಂದ ರಕ್ಷಣಾ ಸಿಬ್ಬಂದಿಗಳು ಬುಟ್ಟಿ ರೀತಿಯ ಒಂದು ವಸ್ತುವನ್ನು ಹೆಲಿಕಾಪ್ಟರ್ಗೆ ಕಟ್ಟಿ ಅವನ ಬಳಿ ಬಿಟ್ಟರು. ನಂತರ
ಆ ಹೆಲಿಕಾಪ್ಟರ್ ಆ ಬುಟ್ಟಿಯನ್ನು ತೆಗೆದುಕೊಂಡು ಆ ಟೆಕ್ನಿಷಿಯನ್ ಬಳಿ ಹೋಯಿತು. ಆ ನಂತರ ಆ ಟೆಕ್ನಿಷಿಯನ್ ಆ ಬುಟ್ಟಿಯ ಮೇಲೆ ಹೊತ್ತುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಅವನು ನಿಶಕ್ತನೂ ಆಗಿದ್ದ ಮತ್ತು ಅವನಿಗೂ ಮತ್ತು ಆ ಬುಟ್ಟಿಯ ನಡುವೆ 8 ಅಡಿಗಳಷ್ಟು ಗ್ಯಾಪ್ ಇತ್ತು. ಅವನು ಆ ಬುಟ್ಟಿಗೆ ಹಾರಬೇಕಾಗಿತ್ತು. ತಪ್ಪಿ ಕೆಳಕ್ಕೆ ಬಿದ್ದಲೇ ಕೊತ ಕೊತ ಕುದಿಯುವ ಜ್ವಾಲಾಮುಖಿ ತಳಗಿತ್ತು. ಅವನು ಮನಸ್ಸು ಮಾಡಿ ಹಾರೇ ಬಿಟ್ಟ ಮತ್ತು ಅವನನ್ನು ರಕ್ಷಣಾ ಪಡೆಗಳು ರಕ್ಷಿಸಿದವು. ಈ ಕಥೆಯ ಮೊದಲ ನೀತಿ ಮಾತು ಏನಪ್ಪಾ ಅಂದ್ರೆ, ಮನಸ್ಸಿದ್ದರೆ ಮಾರ್ಗ.